ಸಚಿವ ಸಂಪುಟ ಪುನಾರಚನೆ ಚರ್ಚೆ ಕರ್ನಾಟಕ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿದೆ. ಸಚಿವ ಸ್ಥಾನ ಆಕಾಂಕ್ಷಿಗಳು ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಬೆನ್ನು ಬಿದ್ದಿದ್ದು ಲಾಬಿ ನಡೆಸುತ್ತಿದ್ದಾರೆ. ಆದರೂ ಸಿಎಂ ಸಂಪುಟ ಪುನಾರಚನೆಗೆ ಮನಸ್ಸು ಮಾಡ್ತಾ ಇಲ್ಲ. ಕಾರಣ ಏನು? ಯಾರಿಗೆ ಲಾಭ? ಹಿರಿಯ ಶಾಸಕರ ಪಟ್ಟೇನು? ಈ ಬಗ್ಗೆ ಇನ್ಸೈಡ್ ಸ್ಟೋರಿ ಇಲ್ಲಿದೆ. ರಾಜ್ಯ ಸಚಿವ ಸಂಪುಟ ಪುನಾರಚನೆ ಕುರಿತು ನಡೀತಾ ಇರುವ ಚರ್ಚೆ ಮತ್ತಷ್ಟು ಜೋರಾಗಿದೆ. ರಾಜ್ಯದಲ್ಲಿ ಘಟಿಸಬಹುದೆಂದು ನಿರೀಕ್ಷಿಸಲಾಗುತ್ತಿರುವ ಕಾಂಗ್ರೆಸ್ ಕ್ರಾಂತಿ ಟುಸ್ಸಾಗಿದೆ. ದೆಹಲಿಯಲ್ಲಿ ಸಂಪುಟ ಪುನರಚನೆಯ ಸಿಎಂಗೆ ಗ್ರೀನ್ ಸಿಗ್ನಲ್ ಸಿಕ್ಕರೂ ಸಹ ಸಿದ್ದರಾಮಯ್ಯ ಸಂಪುಟ ಪುನರಚನೆಗೆ ಮನಸ್ಸು ಮಾಡ್ತಿಲ್ಲ. ಯಾಕಂದ್ರೆ ಸಂಪುಟ ಸರ್ಜರಿ ಮಾಡೋದು ಅಂದ್ರೆ ಜೇನುಗೂಡಿಗೆ ಕೈ ಹಾಕಿದಂತೆ. ಕೊಂಚ ಯಾಮಾರಿದ್ರು ಸಂಕಷ್ಟ, ಪಕ್ಷಕ್ಕೆ ಸಂಕಟ ಕಟ್ಟಿಟ್ಟ ಬುತ್ತಿ ಅಂತ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಸುಮ್ಮನಾಗಿದ್ದಾರಂತೆ. ಇನ್ನು ಸಂಪುಟ ಪುನರಚನೆ ಮಾಡಿದ್ರೆ ಎಷ್ಟು ಸಚಿವರನ್ನ ಕೈ ಬಿಡಬೇಕು, ಯಾರ್ಯಾರನ್ನ ಸಂಪುಟದಿಂದ ತೆಗೆಯಬೇಕು, ಇವರನ್ನ ತೆಗೆಯೋದಕ್ಕೆ ಸರ್ಕಾರ ಅನುಸರಿಸುವ ಮಾನದಂಡವೇನು ಎನ್ನುವ ಪ್ರಶ್ನೆ ಏಳುತ್ತದೆ. ಈ ವೇಳೆ ಸರ್ಕಾರಕ್ಕೆ ತೊಂದರೆ ಆಗಬಹುದೆಂದು ಸಿಎಂ ಸುಮ್ಮನಾಗಿದ್ದಾರೆ. ಆದರೆ ಸಂಪುಟ ಪುನರ್ರಚನೆಗೆ ಹಿರಿಯ ಶಾಸಕರು ಒತ್ತಾಯ ಮಾಡ್ತಿದ್ದಾರೆ. ಹೈಕಮಾಂಡ್ನಿಂದ ಅನುಮತಿ ಸಿಕ್ಕರೂ ಸಿಎಂ ಸಂಪುಟ ಪುನರ್ರಚನೆ ಮಾಡದಿದ್ದಕ್ಕೆ ಸಿಎಂ ನಡೆಗೆ ಹಿರಿಯ ಶಾಸಕರು ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನು ಹಿರಿಯ ಶಾಸಕರು ಸಿಎಂನನ್ನ ಕೇಳಿದ್ರೆ ಕಾರಣ ಕೊಟ್ಟು ಮುಂದೂಡಿಕೆ ಮಾಡುವ ಮೂಲಕ ಭ್ರಷ್ಟಾಚಾರ ಆರೋಪ ಹೊತ್ತವರು ಸೇಫ್ ಮಾಡ್ತಿದ್ದಾರೆ. ಇವರನ್ನ ಸಚಿವ ಸ್ಥಾನದಿಂದ ಮುಂದುವರೆಸಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಲಿದೆ. ಹೀಗಾಗಿ ಕೂಡಲೇ ಸಂಪುಟ ಪುನರಚನೆ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಕೆಲವು ಹಿರಿಯ ಶಾಸಕರು ಸಲಹೆ ಕೊಟ್ಟಿದ್ದಾರೆ. ಒಟ್ಟಾರೆ ಸಂಪುಟ ಪುನರ್ರಚನೆ ಮಾಡೋದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಷ್ಟವಿಲ್ಲ. ಪುನರ್ರಚನೆಗೆ ಅವರು ಒಪ್ಪಿಕೊಳ್ಳುತ್ತಿಲ್ಲ. ಒಂದು ವೇಳೆ ಡಿಕೆ ಶಿವಕುಮಾರ್ ಒಪ್ಪದಿದ್ರೆ ಸಂಪುಟ ಪುನರ್ರಚನೆಯನ್ನ ಮುಂದೂಡುವ ಸಾಧ್ಯತೆಯೂ ಇದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.